ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತಿನ ನನ್ನ ಬ್ಲಾಗ್ 5ನೇ ಬ್ಲಾಗ್. ಸೊ ಈ ಬ್ಲಾಗ್ ಮಾಡಬೇಕಾದ್ರೆ ತುಂಬ ಬೇಜಾರಾಗ್ತಿದೆ. ಹಾಗೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ಗಳು ಕೂಡ ಅಷ್ಟೇ ನೆನಪಾಗ್ತಿದೆ. ಯಾಕಂತ ಹೇಳಿದ್ರೆ ಇವತ್ತು ನಾನು ನಮ್ಮ ಕನ್ನಡ ಶಾಲೆಗೆ ಬಂದಿದ್ದೆ. ಸೊ ಇದು ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ. ಇಲ್ಲಿ 1ರಿಂದ 5ನೇವರೆಗೆ ಮಾತ್ರ ನಾವು ಕಲ್ತಿದ್ದು. ಬಟ್ ಆದರೆ ವಂಡರ್ಫುಲ್ ಮೆಮೊರಿ ಇತ್ತು ಆವಾಗ. ಬಟ್ ಇವಾಗ ಆ ಶಾಲೆನ ಬಂದ್ ಮಾಡಿಟ್ಟಿದ್ದಾರೆ. ಸೊ ತುಂಬ ಇದೇ ನಾನು ಕಲ್ತಂಥ ಕನ್ನಡ ಶಾಲೆ. ಬಟ್ ಇವತ್ತು ಇದರ ಸ್ಥಿತಿ ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ ನಾವಾಗ ಇಲ್ಲಿ ಆಟ ಆಡಿದ ಪ್ಲೇಸ್ ಇತ್ತು. ಇದೇ ನಮ್ಮ ಧ್ವಜಾರೋಹಣ ಮಾಡುವ ಸ್ತಂಭ. ಆಮೇಲೆ ಇಲ್ಲೊಂದು ಸೀಸೋ ಇತ್ತು. ಇವಾಗ ಜೋಕಾಲಿ ಸ್ಟ್ಯಾಂಡ್ ಇದೆ, ಬಟ್ ಜೋಕಾಲಿ ಇಲ್ಲ. ಇದೇ ಬಾವಿ. ಇವಾಗೆಲ್ಲ ಪಂಪ್ ಸಿಸ್ಟಮ್. ಅವಾಗೆಲ್ಲ ನಾವು ನೀರನ್ನು ಕೊಡದಿಂದ ಎತ್ಕೊಳ್ಳೋದಾಗಿತ್ತು. ಬಾವಿಲಿ ನೀರಿದೆ, ಎಲ್ಲ ಇದೆ, ಶಾಲೆನೂ ಅದೇ, ಬಟ್ ಮಕ್ಕಳೇ ಇಲ್ಲ. ಇದೇ ನಮ್ಮ ಕ್ಲಾಸ್ ರೂಮ್ ಆಗಿತ್ತು. ಹಾಗೆ 2 ಕ್ಲಾಸ್ ರೂಮ್ ಇತ್ತು. ಇದೊಂದು ಕ್ಲಾಸ್ ರೂಮು, ಆಮೇಲೆ ಇದೊಂದು ಕ್ಲಾಸ್ ರೂಮ್ ಆಗಿತ್ತು. ಈ ಕಡೆ ಏನು ಕಾಣ್ತಿದೆಯಲ್ಲ, ಸ್ವಲ್ಪ ಹತ್ತಿರ ಕಾಣಿಸುತ್ತೆ. ಈ ಕಡೆ ಏನು ಕಾಣ್ತಿದೆಯಲ್ಲ, ಇದು ಊಟದ ಕೋಣೆ ಆಗಿತ್ತು ನಮಗೆ. ಇನ್ನೂ ಅಲ್ಲಿ ಕೆಳಗಡೆ ಬರೆದಿರುವಂತಹ ಕೆಲವೊಂದು ಈಗ ಗಾದೆ ಮಾತು ಆಗಿರ್ಬೋದು, ಅದು ಇದು ಎಲ್ಲ ಇದೆ. ಗಾಂಧಿ ತಾತ, ಸ್ವಾಮಿ ವಿವೇಕಾನಂದರು ಎಲ್ಲರೂ ಇದ್ದಾರೆ. ಒನಕ್ಕೆ ಹೋಗುವ. ಬಟ್ ಆದರೆ ಹಳೆ ಮೆಮೊರಿ ಮಾತ್ರ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ. ಈಗ ನೋಡಿ ಹುಲ್ಲೆಲ್ಲ ಬೆಳೆದು ಯಾವ ಥರ ಆಗಿದೆ ಅಂತ ಹೇಳಿದ್ರೆ ಕನ್ನಡ ಶಾಲೆಯಲ್ಲಿ ಈಗ ಮಕ್ಕಳಿಲ್ಲ ಅಂತೆ. ಸೊ ಲಾಸ್ಟ್ ಟೈಮ್ ಏನೋ 2 ಮಕ್ಕಳಿದ್ರಂತೆ. ಸೊ ಈಗ ಅವರೂ ಈಗ ಇಂಗ್ಲೀಷ್ ಮೀಡಿಯಮಿಗೆ ಹೋಗಿದ್ದಾರೆ, ಅಥವಾ ಬೇರೆ ಸ್ಕೂಲಿಗೇನೋ ಹೋದ್ರಂತೆ. ಸೊ ಹಾಗಾಗಿ ಕನ್ನಡ ಶಾಲೆ ಅನ್ನೋದೀಗ ಬಂದಾಗಿದೆ. ಸೊ ಇದು ಹೆಂಗಂತ ಹೇಳಿದ್ರೆ ನನ್ನ ಎಷ್ಟೋ ಹಳೆ ಮೆಮೊರಿಗಳಿವೆ ಇಲ್ಲಿ. ಹೆಂಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಿಲ್ಲ. ಬಟ್ ಆದರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ನಮಗೆ ಪಾಠ ಕಲಿಸೋದ್ರ ಜೊತೆ ಹೆಂಗಿರಬೇಕು, ಅಥವಾ ಯಾರ ಜೊತೆ ಹೆಂಗಿರಬೇಕು, ಮತ್ತು ನಮ್ಮ ಬಿಹೇವಿಯರ್ ಹೆಂಗೆ, ಮತ್ತು ಹಿರಿಯರು ರೆಸ್ಪೆಕ್ಟ್ ಕೊಡೋದಾಗಲಿ, ಗೌರವ ಕೊಡೋದಾಗಲಿ ಎಲ್ಲನೂ ಹೇಳ್ಕೊಡ್ತಿದ್ರು. ಮತ್ತು ಟೀಚರ್ಸ್ ಮೇಲೆ ಅಷ್ಟೇ ರೆಸ್ಪೆಕ್ಟ್ ಇರ್ತಿತ್ತು ಅವಾಗ. ಎರಡನೇದಾಗಿ ಏನಂತ ಹೇಳಿದ್ರೆ ಅಷ್ಟೇ ಭಯನೂ ಇರ್ತಿತ್ತು. ಅವರು ಅವಾಗ ಹೊಡಿತಿದ್ರು, ಹಾಗೆ ಹೀಗೆ, ಮತ್ತು ಅಷ್ಟೇ ಒಳ್ಳೆಯವರಿದ್ರು ನಮ್ಮ ಟೀಚರ್ಸ್ ಎಲ್ಲ. ಅವಾಗ ನಮ್ಗೆ ಅನಿಸ್ತಿತ್ತು ಅವಾಗ ಇವ್ರು ಸಿಕ್ಕಾಪಟ್ಟೆ ಬೈತಾರೆ ಹಾಗೆ ಅಂತ. ಬಟ್ ಇವಾಗ ಅನಿಸ್ತಿದೆ ಅವರೊಟ್ಟು ಬೈದಕ್ಕೆ ನಾವು ಇವಾಗ ಹಿಂಗಿರೋದು. ಇಲ್ಲಾಂದರೆ ಎಲ್ಲೋ ಊರು ತಿರುಗ್ತಿರ್ತೀವಿ. ಇನ್ನೊಂದೇನಂತ ಹೇಳಿದ್ರೆ ಇವಾಗ ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲೆಲ್ಲ ಕ್ಲೀನಿಂಗ್ ಡಿಪಾರ್ಟ್ಮೆಂಟಿಗೆ ಒಬ್ಬನ ಕೆಲಸ ಇಟ್ಕೊಂಡೇ ಇರ್ತಾರೆ, ಆಯಿತಾ. ಬಟ್ ಅವಾಗಿನ ಕಾಲದಲ್ಲಿ ಹಾಗಲ್ಲ. ಯಾಕೆ ಹೇಳಿ, ಅಂದರೆ ನಮ್ಮ ಕ್ಲಾಸ್ನ ನಾವೇ ಕ್ಲೀನ್ ಮಾಡ್ತಿದ್ವಿ. ಅವಾಗ ನಮ್ಗೆ ಏನು ಅನಿಸ್ತಿತ್ತು, ಸ್ವಚ್ಛತೆ ಅನ್ನೋದು ಏನಂತ ಗೊತ್ತಾಗ್ತಿತ್ತು, ಸ್ವಚ್ಛತೆ ಬಗ್ಗೆ ಒಂದು ಅರಿವು ಇರ್ತಿತ್ತು. ಹಾಗೆ ನಾವು ಮತ್ತೆ ಗಲೀಜು ಮಾಡ್ಲಿಕ್ಕೆ ಹೋಗೋದಿಲ್ಲಾಗಿದ್ವಿ. ಸೊ ಕನ್ನಡ ಶಾಲೆಯಿಂದ ನಾವು ತುಂಬ ಕಲ್ತಿದ್ವಿ. ಬಟ್ ಇವಾಗೆಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ಕಾನ್ವೆಂಟ್ಗಳಾದವು, ಸ್ಕೂಲ್ಗಳಾದವು, ಅಲ್ಲೆಲ್ಲ ಹೋಗಿ ಯೂನಿಫಾರ್ಮು ಅದು ಇದು ಒಂದು ಶಿಸ್ತು ಅಂತಲೇ ಇದ್ದಾರೆ ಹೊರತು ನಿಜವಾಗಿ ಏನು ಮಕ್ಕಳು ಕಲಿಬೇಕಾದನ್ನು ಈಗ ನಾನು ಯಾವುದಕ್ಕೆ ಇಂಗ್ಲೀಷ್ ಮೀಡಿಯಮನ್ನು ಬ್ಲೇಮ್ ಮಾಡ್ತಾ ಇಲ್ಲ. ಬಟ್ ಕನ್ನಡ ಶಾಲೆ ಬಗ್ಗೆ ಹೇಳ್ತಿದ್ದೀನಿ ಅಷ್ಟೇ. ಅವರಿಗೆಲ್ಲ ಹೆಂಗಂತ ಹೇಳಿದ್ರೆ ತಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ ಹೋದ ಕೂಡಲೇ ಏನೋ ದೊಡ್ಡ ಸಾಧನೆ ಮಾಡಿಬಿಡ್ತಾರೆ ಅಂತ. ಬಟ್ ಅವ್ರು ಎಷ್ಟೋ ಸಾಧಕರು ಕನ್ನಡ ಮೀಡಿಯಮಿಂದನೇ ಸಾಧನೆ ಮಾಡಿದ್ದು ಯಾಕೆ ಗೊತ್ತಿಲ್ವ ಅವ್ರ ಪೇರೆಂಟ್ಸಿಗೆ. ಎರಡನೇದಾಗಿ ಗೌರ್ಮೆಂಟಿಂದ ಪುಕ್ಕಟೆ ಕೊಟ್ಟರೆ ಅದು ಎಂಥದ್ದು ಬೇಡ. ಯಾಕಂದ್ರೆ ನಮಗೆ ಲಕ್ಷ ಫೀಸ್ ತುಂಬ ಹೋದರೆ ನಮ್ಮ ಮಕ್ಕಳು ಉದ್ಧಾರ ಆಗುತ್ತೆ ಅಂತ. ಈಗ ಕನ್ನಡ ಶಾಲೆಲ್ಲ ಏನೋ ಒಂದು ತಪ್ಪು ಮಾಡಿದ್ರೆ ಮತ್ತೆ ತಪ್ಪು ಮಾಡೋಕ್ಕೆ ಮನಸ್ಸು ಬರೋದಿಲ್ಲ ಆಗಿತ್ತು ನಮಗೆ. ಯಾಕಂತ ಹೇಳಿದ್ರೆ ನಾವೇನು ತಪ್ಪು ಮಾಡಿದ್ರೆ ನಮ್ಮ ಟೀಚರ್ಸ್ ಎಲ್ಲ ಕೈ ಮಾಡಿ ಹೊಡಿತಿದ್ರು. ಬಟ್ ಈಗ ಹಂಗಲ್ಲ, ಫೈನ್ ಹಾಕಿಬಿಡ್ತಾರಲ್ಲ. ಇಂಗ್ಲೀಷ್ ಮೀಡಿಯಮ್ ಹೋದೆಲ್ಲ ಫೈನ್ ಬೀಳುತ್ತೆ. ಫೈನ್ ಬಿಟ್ಟು ಪೇರೆಂಟ್ಸ್ ತುಂಬ್ತಾರೆ. ಮಕ್ಕಳಿಗೆ ಅದು ಅರಿವೇ ಇರಲ್ಲ. ಇನ್ನೊಂದೇನಂತ ಹೇಳಿದ್ರೆ ನಮ್ಮ ಶಾಲೆ ಸಿಗುವಂಥ ಬಿಸಿ ಊಟ, ನಮಗೆ ಬಿಸಿ ಊಟದ ವ್ಯವಸ್ಥೆ ಇತ್ತು. ಆವಾಗ ನಮ್ಮದು ಅಲ್ಲಿ ಅಡುಗೆ ಮಾಡಿ ಬಡಿಸ್ಲಿಕ್ಕೆ ಶಾರದಕ್ಕ ಅಂತಿದ್ರು, ಸರಿತಕ್ಕ ಅಂತಿದ್ರು. ಸೊ ಅವರೆಲ್ಲ ಹೆಂಗಂದ್ರೆ ನಮ್ಮ ಸ್ವಂತ ಮಕ್ಕಳ ಥರನೇ ಮಾಡ್ತಿದ್ರು. ಈಗ ಅನ್ನ ತಗೊಂಡೋಗಿ ಚೆಲ್ಲಿದ್ರೆ ಚೆಲ್ಬೇಡ ಮಗ ಅಂತ ಹೇಳ್ತಿದ್ರು. ಮತ್ತು ಅನ್ನದ ವ್ಯಾಲ್ಯೂ ಏನಂತ ಕಳಿಸ್ಕೊಟ್ಟಿದ್ರು ನಮಗೆ, ಫಸ್ಟ್ ಆಫ್ ಆಲ್ ಹೇಳ್ಬೇಕಂತ ಹೇಳಿದ್ರೆ. ಮತ್ತು ಅಷ್ಟೇ ಚೆನ್ನಾಗಿ ಅಡುಗೆನೂ ಮಾಡ್ತಿದ್ರು, ಕ್ಲೀನ್ ಇತ್ತು. ಬಟ್ ಇವಾಗ ಯಾವುದೂ ಇಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ತದೆ. ಹಳೆ ನಮ್ಮ ಶಾಲೆ ಮೊದಲಿಷ್ಟು ಕ್ಲೀನ್ ಇತ್ತು, ಇವಾಗ ನೋಡಿ ಹಿಂಗಾಗಿದೆ ಅಲ್ಲಿ ಪರಿಸ್ಥಿತಿ ಅಂತ ಹೇಳಿದ್ರೆ. ಮೊದಲೆಲ್ಲ ನಾವೆಲ್ಲಿ ಕ್ಲೀನ್ ಮಾಡ್ತಿದ್ವಿ, ನಾವೇ ಮಕ್ಕಳೇ ಹುಲ್ಕಿ ಇಳ್ತಿದ್ವಿ, ಮಕ್ಕಳು ಹುಲ್ಕಿತ್ತು, ಎಲ್ಲ ಕ್ಲೀನ್ ಮಾಡ್ತಿದ್ವಿ. ಇದೆಲ್ಲ ನಾವು ಚಪ್ಪಲಿ ಇಡೋ ಜಾಗ ಎಲ್ಲ ಚಪ್ಪಲಿ ಇಟ್ಟು ಸ್ಕೂಲ್ನ ಒಳಗಡೆ ಹೋಗ್ತಿದ್ವಿ. ಬಟ್ ಈಗೇನು ಕಾನ್ವೆಂಟಲ್ಲಿ ಹಾಗಲ್ಲ, ಶೂ ಹಾಕೊಂಡೆ ಒಳಗೆ ಹೋಗೋದು, ಹೊರಗೆ ಬರೋದು. ಬಟ್ ನಮ್ದು ಇಲ್ಲ, ಹಾಗಿಲ್ಲಾಗಿತ್ತು. ಚಪ್ಪಲಿ ತೆಗೆದು ಒಳಗಡೆ ಹೋಗ್ತಿದ್ವಿ, ಯಾಕಂದರೆ ಇದು ವಿದ್ಯಾ ದೇಗುಲ. ಸೊ ಹಿಂಗಿತ್ತು. ಬಟ್ ಇವಾಗ ನೋಡಿದರೆ ಲಾಕ್ ಬಿದ್ದಿದೆ. ಹೀಗೆ ಇದು ಇಲ್ಲೇ ಅಂತ ಅಲ್ಲ, ಇನ್ನೂ ಸುಮಾರಷ್ಟು ಕಡೆ ಕನ್ನಡ ಶಾಲೆಗಳೆಲ್ಲ ಮುಚ್ಚಿವೆ. ಯಾಕಂದರೆ ನಮಗೆ ಇಂಗ್ಲೀಷ್ ಮೀಡಿಯಮಿಗೆ ಹೋದರೆ ಮಾತ್ರ ನಮ್ಮ ಮಕ್ಕಳು ಉದ್ಧಾರ ಆಗೋರು ಅಂತ ನಮ್ಮ ಪೇರೆಂಟ್ಸ್ ಎಲ್ಲ ಹಾಕ್ತಾಯಿದ್ದಾರೆ. ಹಾಕಿ. ಸೊ ಇವತ್ತಿನ ನಾನು ಈ ಬ್ಲಾಗ್ನ ಮುಗಿಸ್ತಿದ್ದೀನಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿಬಿಡಿ.